ಪ್ರೈಸ್ ಲಾರ್ಡ್ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಪ್ರತಿದಿನ ತನ್ನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ. ಎವ್ರಿ ಡೇ ಜೀಸಸ್ ಕಂಫರ್ಟ್ಸ್ ವಿತ್ ದಿಸ್ ವರ್ಡ್ಸ್. ಈ ದಿನದ ವಚನ ಮಾರ್ಕ 12ನೇ ಅಧ್ಯಾಯ 42ನೇ ವಚನ. ಮಾರ್ಕ 12:42. ಆಗ ಅಲ್ಲಿ ಒಬ್ಬ ಬಡ ವಿಧವೆಯು ಬಂದು ಒಂದು ದುಗ್ಗಾಣಿಯಾದ 2 ನಾಣ್ಯಗಳನ್ನು ಹಾಕಿದಳು. ಅಲ್ಲೆಲುಯ್ಯ. ಇಲ್ಲಿ ವಾಕ್ಯಗಳು ನೋಡುವಾಗ ಯೇಸು ಕ್ರಿಸ್ತನ ಒಂದು ಎಷ್ಟು ದೃಷ್ಟಿ ಇಟ್ಟು ಬಡ ವಿಧೆಯನ್ನು ನೋಡುವಂತನಾಗಿದ್ದಾನೆ. ಅಲ್ಲ, ಅನೇಕರು ಐಶ್ವರ್ಯವಂತರು ಕಾಣಿಕೆ ಒಪ್ಪಿಸುವಾಗ ಅವರಲ್ಲಿ ಎಲ್ಲ ಇದ್ದುದು ತಮಗೆ ಬೇಕಾಗದ್ದು ಇಟ್ಟುಕೊಂಡು ಅನೇಕ ಹೆಚ್ಚೆಚ್ಚಾಗಿ ಐಶ್ವರ್ಯವಂತರು ಬಂದು ಹೆಚ್ಚೆಚ್ಚಾಗಿ ಹಾಕಿದ್ದಾರೆ ಎಂಬುದಾಗಿ ನೋಡ್ಬೋದು. ಆದರೆ ಬಡ ವಿಧವೆ ಬಂದು ದುಗ್ಗಾಣಿಯಾದ 2 ನಾಣ್ಯಗಳನ್ನು ಹಾಕುವಂತಾಗಿದೆ. ಒಂದು ವಿಶೇಷವಾಗಿ ಅಲ್ಲಿ ಏನನ್ನು ನಾವು ನೋಡ್ಬೋದು ಅಂತ ಹೇಳುವಾಗ, ಇಲ್ಲಿ ಐಶ್ವರ್ಯವಂತರು ತಮಗೆ ಇದ್ದುದನ್ನು ಬೇಕಾಗಿದ್ದನ್ನು ಇಟ್ಟುಕೊಂಡು ಬೇಡವಾದನ್ನು ಒಂದು ಕಡೆ ಇಡ್ಬೋದು, ಹಾಕಿರ್ಬೋದು. ಜೊತೆಗೆ ಹೆಚ್ಚೆಚ್ಚಾಗಿ ಇರುವಂಥದ್ದನ್ನು ಅವರು ಇಷ್ಟು ಇದೆ ಎಂಬುದು ತೋರಿಕೆಗಾಗಿ ಹಾಕಿರ್ಬೋದು. ಆದರೆ ಇಲ್ಲಿ ಒಂದು ಬಡ ವಿಧವೆ ನೋಡುವಾಗ ಅವಳಲ್ಲಿ ಜೀವನಕ್ಕೆ ಬೇಕಾಗಿದ್ದುದನ್ನು ಅದರ ಜೀವನ ನಡೆಸುವುದಕ್ಕಾಗಿ ಇರುವಂಥ ಹಣವನ್ನು ಅಲ್ಲಿ ಕಾಣಿಕೆಯಾಗಿ ಮನಪೂರ್ವಕವಾಗಿ ಒಂದು ಹೃದಯಪೂರ್ವಕವಾಗಿ ಅಲ್ಲಿ ಹಾಕಿರುವಂಥದ್ದಾಗಿದೆ. ಅದಕ್ಕೆ ದೇವರು ತನ್ನ ಜೀವನವನ್ನೆಲ್ಲ ಹಾಕಿದ್ದಾಳೆ ಎಂಬುದಾಗಿ ಅಲ್ಲಿ ಅವಳ ಕೊರತೆಯಲ್ಲಿರುವಾಗಲೂ ಸಮೃದ್ಧಿಯಾಗಿ ಹಾಕಿದ್ದಾಳೆ ಎಂಬುದಾಗಿ ಅಲ್ಲಿ ವಚನಗಳ ಕೆಳಗಿನ ವಚನ ನೋಡ್ಬೋದು. ನೋಡಿ ಹೇಗೆ ಒಂದು ಮನುಷ್ಯನ ತೋರಿಕೆ ವಿಷಯಗಳಲ್ಲಿ ನಾವು ನೋಡಿಕೊಳ್ಳುವಾಗ ಅಲ್ಲಿ ನಿಜವಾಗಿಯೂ ಅದು ಮನುಷ್ಯರು ಹೊಗಳಕ್ಕೆ ಮಾತು ಸಿಗುತ್ತದೆ. ನಾವು ಮನುಷ್ಯರೆಲ್ಲ ಮೆಚ್ಚಿಸುವುದು ಆ ದೇವರ ಮೆಚ್ಚಿಸಬೇಕಂತ ಹೇಳುವಾಗ ಅದು ಆತ್ಮ ಸ್ವರೂಪನು ನಮ್ಮ ದೇವರು ಹೃದಯವನ್ನು ಗ್ರಹಿಸುವನು, ಹೃದಯವನ್ನು ತಿಳಿದಿರುವ ದೇವರು. ಅದು ಕರ್ತನ ಮೆಚ್ಚುಗೆ ಆಗಿರುವಾಗ ನಿಜವಾಗಿ ಅದು ದೇವರಲ್ಲಿ ಅಮೂಲ್ಯವಾದದ್ದು, ಅದು ನಿಜವಾಗಿ ಸ್ವೀಕರಿಸುವಂಥ ಕಾಣಿಕೆಯಾಗಿದೆ ಎಂಬುದಾಗಿ ದೇವರ ಸ್ತೋತ್ರ. ಇಲ್ಲಿ ಒಬ್ಬ ಬಡ ವಿಧವೆ ಅಂತ ಹೇಳುವಾಗ ಅವಳ ಜೀವನ ಸಾಗಿಸುವುದಕ್ಕೆ ಬೇಕಾಗಿದ್ದುವಂಥದ್ದು ಅದು ಏನು ಹೇಗೆ ಎಂಬುದಾಗಿ ಒಂದು ದುಗ್ಗಾಣಿಯಾದ 2 ನಾಣ್ಯಗಳನ್ನು ಮಾತ್ರ ಇತ್ತು ಆತನ ಬಳಿ. ಏನು ಹೆಚ್ಚಾಗಿರಲಿಲ್ಲ. ಆದರೂ ಸಹ ಅವಳು ಹೃದಯಪೂರ್ವಕ ಒಪ್ಪಿಸಿಕೊಡುವಾಗ ದೇವರು ತಾನೇ ಅಲ್ಲಿ ಸ್ವೀಕರಿಸಿಕೊಂಡಿದೆ ಎಂಬುದಾಗಿ ನೋಡ್ಬೋದು. ಇದೇ ರೀತಿ ಒಬ್ಬ ಬಡ ವಿಧವೆ ಅಂತ ಹೇಳುವಾಗ ಅಳವಡಂಬಡಿಕೆ 1ನೇ ಅರಸು 17ನೇ ಅಧ್ಯಾಯ 8-16 ವಚನದವರೆಗೂ ನಾವು ಓದಿಕೊಳ್ಳೋಣ. ಕರ್ತನ ವಾಕ್ಯ ಅವನಿಗೆ ಉಂಟಾಗಿ, ನೀನೆದ್ದು ಚೀದೋನಿಗೆ ಹೊಂದಿದ ಚಾರೆಪ್ತೆಗೆ ಹೋಗಿ ಅಲ್ಲಿ ವಾಸವಾಗಿರು. ಈಗೋ ನಿನ್ನನ್ನು ಸಂರಕ್ಷಣೆ ಮಾಡಲು ಅಲ್ಲಿರುವ ಒಬ್ಬ ವಿಧವೆಗೆ ಆಜ್ಞಾಪಿಸಿದನೆಂದನು. ಹಾಗೆ ಅವನೆದ್ದು ಚಾರೆಪ್ತೆಗೆ ಹೋಗಿ ಪಟ್ಟಣದ ಬಾಗಿಲ ಬಳಿಗೆ ಬಂದಾಗ ಈಗೋ ಅಲ್ಲಿ ಒಬ್ಬ ವಿಧವೆಯು ಕಟ್ಟಿಗಳನ್ನು ಆರಿಸಿಕೊಳ್ಳುತ್ತಿದ್ದಳು. ಅವನು ಅವಳನ್ನು ಕರೆದು, ನೀನು ದಯಮಾಡಿ ನಾನು ಕುಡಿಯುವುದಕ್ಕೆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಅಂದನು. ಅವಳು ತೆಗೆದುಕೊಂಡು ಬರಲು ಹೋಗುತ್ತಿರುವಾಗ ಅವನು ಅವಳನ್ನು ಕರೆದು, ನೀನು ದಯಮಾಡಿ ನಿನ್ನ ಕೈಯಲ್ಲಿ ರೊಟ್ಟಿಯ ತುಂಡನ್ನು ತೆಗೆದುಕೊಂಡು ಬಾ ಅಂದಳು. ಅದಕ್ಕೆ ಅವಳು, ನಿನ್ನ ದೇವರಾದ ಕರ್ತನ ಜೀವದಾಣೆ, ಮಡಕೆಯಲ್ಲಿ ಒಂದು ಹಿಡಿ ಇಟ್ಟು ತಂಬಿಗೆಯಲ್ಲಿ ಸ್ವಲ್ಪ ಎಣ್ಣೆಯ ಹೊರತಾಗಿ ನನಗೆ ಬೇರೇನೂ ಇಲ್ಲ. ಈಗ ನಾನು ನನ್ನ ಕುಮಾರನು ಅದನ್ನು ತಿಂದು ಸತ್ತು ಹೋಗುವ ಹಾಗೆ ಅದನ್ನು ನನಗೂ ಅವನಿಗೂ ಸಿದ್ಧ ಮಾಡಲು 2 ಕಟ್ಟಿಗೆಗಳನ್ನು ಕೂಡಿಸಿಕೊಂಡಿದ್ದೇನೆ ಅಂದಳು. ಆಗ ಇಲ್ಲಿನ ಅವಳಿಗೆ, ಭಯಪಡಬೇಡ, ನೀನು ಹೋಗಿ ನಿನ್ನ ಮಾತಿನ ಪ್ರಕಾರವೇ ಮಾಡು. ಅದರ ಮೊದಲು ಅದರಲ್ಲಿ ನನಗೆ ಒಂದು ಚಿಕ್ಕ ರೊಟ್ಟಿ ಮಾಡಿ ನನ್ನ ಬಳಿಗೆ ತೆಗೆದುಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಸಿದ್ಧ ಮಾಡಿಕೊ. ಯಾಕೆಂದರೆ ಕರ್ತನು ಭೂಮಿಯ ಮೇಲೆ ಮಳೆಯನ್ನು ಕೊಡುವವರೆಗೆ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ತಂಬಿಗೆಯಲ್ಲಿರುವ ಎಣ್ಣೆಯು ಮುಗಿಯುವುದಿಲ್ಲ ಎಂದು ಇಸ್ರಾಯೇಲಿನ ದೇವರಾದ ಕರ್ತನು ಹೇಳುತ್ತಾನೆ ಅಂದನು. ಆಗ ಅವಳು ಹೋಗಿ ಎಲೀಯನ ಮಾತಿನ ಹಾಗೆಯೇ ಮಾಡಿ ಅವಳು, ಇವನು, ಅವಳ ಮನೆಯವರು ಅನೇಕ ದಿವಸ ತಿಂದರು. ಕರ್ತನು ಎಲೀಯನ ಮುಖಾಂತರ ಹೇಳಿದ ವಾಕ್ಯದ ಪ್ರಕಾರವೇ ಮಡಕೆಯಲ್ಲಿರುವ ಹಿಟ್ಟು ತೀರದೆ ತಂಬಿಗೆಯಲ್ಲಿರುವ ಎಣ್ಣೆಯು ಮುಗಿಯದೇ ಇತ್ತು. ಆಮೇಲೆ ಇಲ್ಲಿ ಅನೇಕರು ಚಾರೆಪ್ತ ಬಳಿಯಲ್ಲಿ ಹಳ್ಳಿಯಲ್ಲಿ ಅನೇಕ ಇರ್ಬೋದು. ಅಲ್ಲಿರುವಂಥ ವಿಧವೆಯರಾದ ದೇವರು ತಾನೇ ಒಂದು ವಿಶೇಷವಾಗಿ ಅಲ್ಲಿರುವಂಥ ಒಬ್ಬ ವಿಧವೆಗೆ ನೇಮಿಸುವಂತಾಗಿರ್ತಾನೆ. ದೇವರ ಸ್ತೋತ್ರ. ಯಾರಿಗೆ ಬೇಡ ಎಂಬುದಾಗಿ ನಾವು ಹೀಯಾಳಿಸಿರ್ಬೋದು, ನಾವು ಒಂದು ರೀತಿಯಲ್ಲಿ ಬೇಡವಾದ ಒಂದು ಬೇಡ ಎಂಬುದಾಗಿ ನಮ್ಮನ್ನು ತುಚ್ಛೀಕರಿಸ್ಬೋದಾದರೆ ದೇವರು ನಮ್ಮನ್ನು ಒಂದು ವಿಶೇಷ ಉಪಯೋಗಿಸುವಂಥ ಪಾತ್ರೆಯಾಗಿ ಆತನು ನಮ್ಮನ್ನು ಉಪಯೋಗಿಸ್ಕೊಳ್ಳುವಂತನಾಗಿದ್ದಾನೆ. ಆದರೆ ದೇವರಲ್ಲಿ ಬೆಲೆಯುಳ್ಳರಾಗಿ ಅಮೂಲ್ಯರಾಗಿ ಆತನ ಕಾಣಿಸ್ಕೊಳ್ತಾನೆ. ಯಾರನ್ನ ಬೇಕೋ ಸರಿನೇ, ದೇವರು ಎಂಥ ಪರಿಸ್ಥಿತಿಯಲ್ಲಿರುವಂಥ ಸರಿನೇ, ಆತನ ಒಂದು ಉದ್ದೇಶ ಇರುವುದಾದರೆ ಅದನ್ನು ನೆರವೇರಿಸಿಕೊಳ್ಳುವುದಕ್ಕೆ ಯಾರಾದರೂ ಸರಿ ಆರಿಸಿಕೊಳ್ಳುವಂಥ ನಮ್ಮ ದೇವರಾಗಿದ್ದಾನೆ. ಬಡ ವಿಧವೆಯಲ್ಲಿ ಎಲೀಯನು ಅಲ್ಲಿರುವಂಥ ಒಂದು ರಾಜನಿಗೆ 3 ವರ್ಷ ಒಂದು ಮಳೆ ಬರೋದಿಲ್ಲ ಎಂಬುದಾಗಿ ಹೇಳುವಾಗ ಅಲ್ಲಿರುವಂಥ
ಒಂದು ರಾಜನ ವಿರೋಧವಾಗಿ ಮಾತನಾಡುವಾಗ ಅಲ್ಲಿಂದ ಓಡಿ ಅದನ್ನು ಎದುರಿಕೊಂಡು ಹೋಗ್ತಾನೆ. ಅಲ್ಲಿ ಹಳ್ಳದಲ್ಲಿರುವಾಗ ಅಲ್ಲಿ ನೀರಿರುತ್ತೆ. ಅದರ ಕಾಗೆಗೆ ಪ್ರತಿದಿನವೂ ಹೇಗೆ ಒಂದು ಸ್ವಲ್ಪ ಮಾಂಸವನ್ನು ರೊಟ್ಟಿಯನ್ನೇ ಒಂದು ಕೊಡುವುದಕ್ಕೆ ಆಜ್ಞಾಪಿಸ್ತಾನೆ ನೋಡಿ. ಒಂದು ಕಾಗೆ ಸ್ವಭಾವ ಹೇಗಿದೆ, ಕಾಗೆ ಸ್ವಭಾವ ಅಂತ ಹೇಳುವಾಗ ಅದು ನಮ್ಮ ಕೈಯಲ್ಲಿರುವಂಥ ಒಂದು ಮಾಂಸ ರೊಟ್ಟಿನೋ ಬ್ರೆಡ್ಡೋ ಎಲ್ಲ ಒಂದು ಕಿತ್ಕೊಂಡು ಹೋಗೋದು ಸ್ವಭಾವ. ಆದರೆ ದೇವರು ಒಂದು ಆರಿಸ್ಕೊಳ್ಳುವಿರುವಾಗ ಅದೊಂದು ಸ್ವಭಾವನೇ ಬದಲಾಯಿತು. ಅದು ತೆಗೆದುಕೊಂಡು ಬಂದು ಮನುಷ್ಯನಿಗೆ ಒಂದು ಪಕ್ಷಿ ಕೊಡುವಂಥದ್ದಾಗಿದೆ ನೋಡಿ. ಅದೇ ವಿಶೇಷವಾಗಿ ದೇವರ ಬಳಿಯಲ್ಲಿ ನಾವು ಏನೂ ಇಲ್ಲ ಎಂಬುದಾಗಿ ಮನುಷ್ಯರ ಮೆಚ್ಚಿಸುವುದಲ್ಲ, ದೇವರ ಮೆಚ್ಚಿಸಿಕೆ ನಾವಿರುವಾಗ ಆತನು ವಿಶೇಷವಾಗಿ ನಮ್ಮ ಆರಿಸಿಕೊಳ್ಳುವ ದೇವರಾಗಿದ್ದಾನೆ. ಒಂದು ಬಡ ವಿಧವೆ ಕಾಣಿಕೆಯನ್ನು ಹೇಗೆ ದೇವರು ಮೆಚ್ಚಿಸುವಂತನಾಗಿದ್ದಾನೆ, ಮೆಚ್ಚುವಂತನಾಗಿದ್ದಾನೆ. ಏಕೆಂದರೆ ಹೃದಯವನ್ನು ದೇವರು ನೋಡುವಂತನಾಗಿದ್ದಾನೆ. ಈ ಲೋಕದಲ್ಲಿರುವಂಥ ಮನುಷ್ಯರಿಗೆ ಅಂತ ನಾವು ಖುಷಿಯಾಗಿ ನಾವು ಇರುವಾಗ ಮನುಷ್ಯನಿಗೆ ಏನು ಕೊರತೆ ಇಲ್ಲ ಬಿಡು, ಎಲ್ಲವನ್ನೂ ವಿಶೇಷವಾಗಿದೆ, ಒಂದು ಸಮೃದ್ಧಿಯಾಗಿದೆ, ಯಥೇಚ್ಛವಾಗಿದೆ, ಏನು ಕೊರತೆ ಇಲ್ಲ ಆಗಿದೆ ಇದ್ದಾರೆ ಎಂಬುದಾಗಿ ತಿಳಿದುಕೊಳ್ತಾ ಇದ್ದಾರೆ. ನಿಜವಾಗಿ ನಮ್ಮ ಹೃದಯದಲ್ಲಿರುವಂಥ ನೋವುಗಳು, ಬಾಧೆಗಳು, ಎಷ್ಟು ಒಂದು ಅವಮಾನವನ್ನು ಪಟ್ಟಿದ್ದೇವೆ ಎಂಬುದಾಗಿ ಅದು ದೇವರಿಗೆ ಮಾತ್ರ ತಿಳಿದಿರೋ ದೇವರಾಗಿದ್ದಾನೆ. ದೇವರು ಸ್ತೋತ್ರ. ಹೇಗೆ ಒಂದು ಬಡ ವಿಧವೆಯಲ್ಲಿರುವಂಥ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಹಿಟ್ಟನ್ನು, ಒಂದು ಇಡೀ ಹಿಟ್ಟನ್ನು 3.5 ವರ್ಷಗಳ ಬರಗಾಲದಲ್ಲಿ ದೇವರು ತಾನೇ ಒಂದು ವಿಶೇಷವಾಗಿ ದೇವರಿಗೆ ಒಪ್ಪಿಸಿಕೊಡುವಾಗ, ಒಂದು ಪ್ರಾರ್ಥಿಸುವಾಗ ಅದು ಹೇರಳವಾಗಿ ಹೆಚ್ಚಿಸಲ್ಪಡುತ್ತೆ. ಅದೇ ರೀತಿಯಾಗಿ ಒಂದು ಬಡ ವಿಧವೆ ಒಂದು ದುಗ್ಗಾಣಿ 2 ನಾಣ್ಯಗಳೆಂಬುದಾಗಿ ಹೇಳುತ್ತೆ. ಆತನ ಒಂದು ಕಾಣಿಕೆಗೆ ಅರ್ಪಿಸುವಾಗ ಅದು ಸನ್ನಿಧಿಯಲ್ಲಿ ಪೂರಕವಾಗಿ ಒಪ್ಪಿಸಿಕೊಡುವಂತಾಗಿದ್ದರೆ ಅವಳು. ಅದೇ ರೀತಿಯಾಗಿ ಈ ದಿನಗಳಲ್ಲಿ ದೇವರು ನಮ್ಮ ಹೃದಯವ ನೋಡುವುದನಾಗಿದ್ದಾನೆ. ಆತನಿಗೆ ನಾವು ಮೆಚ್ಚುಗೆ ಆಗಿದ್ದೀವ, ಇಲ್ಲ ಮನುಷ್ಯನ ಮೆಚ್ಚಿಸೋದಕ್ಕಾಗಿ ನಾವು ಪ್ರಯತ್ನಿಸ ಪಡ್ತಿದ್ದೀವ. ದೇವರು ಎಂದಿಗೂ ಈ ಲೋಕದ ಮನುಷ್ಯ ರೀತಿ ನೋಡುವನಲ್ಲ, 2 ಮಾತೆ ಉಳ್ಳವನಲ್ಲ. ಆತನು ಹೇಳಿದಾಗೆ ನಮ್ಮನ್ನು ನಡೆಸಿಕೊಳ್ಳುವ ದೇವರಾಗಿದ್ದಾನೆ. ಈ ದಿನಗಳಲ್ಲಿ ಹೇಗೆ ಬಡ ವಿಧವೆಯು ಒಂದು ಬರಿದಾಗಿ ಇರುವಾಗಲೂ ಸಹ ಅವಳು ಇರುವಂಥದ್ದನ್ನ ಕೊಡುವಂಥದ್ದು. ನಾವು ಈ ದಿನಗಳಲ್ಲಿ ನಾವು ಇರುವಂಥದ್ದು ನಮ್ಮ ಸಮಯವಾಗಿರ್ಬೋದು, ಒಂದು ಪ್ರಾರ್ಥನೆಯ ಒಂದೊಂದು ಸಮಯವನ್ನು ಕೊಡಿ, ವಾಕ್ಯಗಳು ಓದುವುದಕ್ಕೆ ಸಮಯವನ್ನು ಕೊಡಿ. ಒಂದು ಸ್ವಲ್ಪ ಚಿಕ್ಕ ಸಮಯವನ್ನು ಕೊಡುವಾಗ ಹೆಚ್ಚಾಗಿ ನಮ್ಮ ಆಶೀರ್ವದಿಸುವ ದೇವರಾಗಿದ್ದಾರೆ. ಆತ್ಮಿಕದಲ್ಲಿ ಅಭಿವೃದ್ಧಿಗೊಳ್ಳುವಂತೆ ಮಾಡುವಂತನಾಗಿದ್ದಾರೆ. ಆತ್ಮಿಕವಾದ ಆಶೀರ್ವಾದ ಕೊಳ್ಳುವಂತೆ ದೇವರು ತಾನೇ ನಿಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಇರುವಂಥದ್ದಲ್ಲಿ ನಂಬಿಕಸ್ಥವುಳ್ಳವರಾಗಿರುವಾಗ ಆತನು ಹೆಚ್ಚಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ದೇವರು ತಾನೇ ಹೇಗೆ ಆ ಬಡ ವಿಧವೆಯನ್ನು ದೃಷ್ಟಿಸಿ ನೋಡುವಂತನ, ಅದೇ ರೀತಿಯಲ್ಲಿ ನಮ್ಮನ್ನು ಸಹ ಆತನ ಕಣ್ಣುಗಳು ನಮ್ಮನ್ನು ದೃಷ್ಟಿಸಿ ನೋಡುವಂತರಾಗಿದ್ದಾವೆ. ದೇವರ ಸ್ತೋತ್ರ. ಇದುವರೆಗೂ ನಮ್ಮನ್ನು ಹೇಗೆ ಒಂದು ಬಡ ವಿಧವೆ ತನ್ನ ಜೀವಿತದಲ್ಲಿರುವಂಥ ತನ್ನ ಕಡಿಮೆಯಾಗಿರೋದು ಸಮೃದ್ಧಿಯಾಗಿ ಕೊಟ್ಟಳು. ಜೀವನಕ್ಕೆ ಬೇಕಾಗಿರುವುದನ್ನು ಪರಿಪೂರ್ಣವಾಗಿ ಕೊಡುವಂತರಾಗಿದೆ. ಅದೇ ರೀತಿ ನಾವು ನಮ್ಮ ಜೀವಿತವೆಲ್ಲ ಆತನ ಕೈಗೆ ಒಪ್ಪಿಸಿಕೊಡುವಾಗ ಒಂದು ಅದ್ಭುತಕರವಾಗಿ ಅತಿಶಯವಾಗಿ ನಮ್ಮ ನಡೆಸಿಕೊಳ್ಳುವ ದೇವರಾಗಿದ್ದಾರೆ. ಏಕೆಂದರೆ ಅನೇಕ ಐಶ್ವರ್ಯವಂತರು ಬಹಳ ಹೆಚ್ಚೆಚ್ಚಾಗಿ ಹಾಕಿರುವಂತರಾದರೂ ಒಂದು ಬಡ ವಿಧವೆಯ ಒಂದು ಹೆಚ್ಚಾಗಿ ಅಲ್ಲಿ ತೋರಿಸಿಕೊಡುವಂತನಾಗಿದ್ದಾನೆ. ನಾವು ಈ ದಿನಗಳಲ್ಲಿ ನಾವು ಏನಕ್ಕೂ ಬೇಡ, ನಮ್ಮಲ್ಲಿರುವಂಥ ಪರಿಸ್ಥಿತಿ ಈ ರೀತಿ ಇದೆ, ನಾವು ಮೇಲೆಗೊಳ್ಬೇಕು, ನಾವು ಹೇಗೆ ಪ್ರಾರ್ಥನಾ ಜೀವಿತದಲ್ಲಿ ಅಭಿವೃದ್ಧಿ ಹೊಂದ್ಕೊಳ್ಬೇಕು, ನಾವು ವಾಕ್ಯಗಳ ಅರ್ಥಗಳನ್ನು ತಿಳಿದುಕೊಳ್ಬೇಕು ಎಂಬುದನ್ನು ಹೇಳುವಾಗ ದೇವರ ಕಣ್ಣುಗಳು ನಿಮ್ಮನ್ನು ದೃಷ್ಟಿಸಿ ನೋಡುತ್ತೇವೆ. ಆತನಿಗೆ ನಮ್ಮ ಮೆಚ್ಚುಗೆಯಾಗಿರುವಾಗ ಆತ ಹೆಚ್ಚಿಸುವಂಥ ದೇವರಾಗಿದ್ದಾರೆ. ದೇವರ ಸ್ತೋತ್ರ. ಯೇಸುವಿನ ಕೃಪೆಯು ನಮ್ಮೆಲ್ಲರೊಂದಿಗೆ ಇರಲಿ. ಆಮೇಲೆ